ಬರ್ತಾ ಇರುತ್ತೆ ಸರ್. ಬಟ್ ನಾನು ಒಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ, ನಾನು ಟ್ರೈಲರ್ ಮಾಡಿ ಎಲ್ಲ ಮಾಡಿದ್ನು ನಾನು ಆ್ಯಕ್ಚುಲಿ ಯಾರಿಗೂ ಫೋನ್ ಮಾಡಿ ಹೇಗಿದೆ ಕೇಳಲ್ಲ. ಎರಡು ವಿಚಾರ ಇದೆ ಸರ್, ಎರಡು ವಿಚಾರ ಇದೆ. ಟ್ರೈಲರ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾನೇನು ಮಾಡ್ತಾಯಿದ್ದೆ ಹಾಗಾದ್ರೆ, ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ಅಂದರೆ ನಾನು ರಿಲೀಸ್ ಆಗೋಕ್ಕೆ ಬಿಡೋಲ್ಲ. ನನಗೆ ಇಷ್ಟ ಆಯಿತಾ, ಈಗ ನಿಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ಕೇಳೋಕ್ಕಾದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಸತ್ಯ ಹೇಳ್ತಿರೋ, ನಿಮ್ಮನ್ನು ಕಷ್ಟದಲ್ಲಿ ಸಿಕ್ಸಾಗ್ತಾ ಇದ್ದೀನೋ ಕೇಳಿಬಿಟ್ಟು ಗೊತ್ತಿಲ್ಲ, ನೀವೇನಾದ್ರು ಒಂದು ಹೇಳಲೇಬೇಕು. ಬೇಡ, ಅಲ್ಲಿ ರಿಪೋರ್ಟ್ ಕಾಣುತ್ತೆ ನನಗೆ, ಹೇಗೆ ಓಡ್ತಾ ಇದೆ ಟ್ರೈಲರ್ ಕಾಣುತ್ತೆ ನನಗೆ, ನಾಳೆ ಸಿನಿಮಾ ಹೇಗೆ ಹೋಗ್ತಾ ಇದೆ ಕಾಣುತ್ತೆ ನನಗೆ. ಇದೇನಾಗುತ್ತೆ ಇಲ್ಲ ಮಾಡ್ತಾರೆ ಸರ್. ಅವ್ರು ಮಾಡಿದ್ದನ್ನು ಥ್ಯಾಂಕ್ಸ್ ಅನ್ಬಲ್ಲ. ಬಿಕಾಸ್ ಸಮ್ಟೈಮ್ಸ್ ಪಾಪ ಅವರೆಲ್ಲಾದರೂ ಆವ್ರೇಜ್ ಆಗಿರೋ ಸಿನಿಮಾನೂ ಪಾಪ ಅಣ್ಣ ತುಂಬ ಚೆನ್ನಾಗಿದೆ ನೋಡ್ಕೊಂಬಂದೆ ಅಂತಿರ್ತಾರೆ. ಎಲ್ಲೋ ಕಷ್ಟದಲ್ಲಿ ಸಿಕ್ಸಾಗೋದು ಬೇಡ ಅಂತ ನಾನು ಯಾರಿಗೂ ಕೇಳೋಕ್ಕೆ ಹೋಗಲ್ಲ ಅಷ್ಟೇ. ಸಮ್ಟೈಮ್ಸ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ನೋ ವಾಟ್ ಯು ಡೂಯಿಂಗ್. ಮ್ಯಾಕ್ಸಿಮಮ್ ಏನಂದರೆ ಒಂದು ತಪ್ಪೋದು ದಾರಿ ಅಥವಾ ಎಡವಟ್ ಆಗ್ಬೋದು ಸಿನಿಮಾ, ಬಟ್ ಆನ್ ಬೋತ್ ಒಕೇಶನ್ಸ್ ಈ ಸಕ್ಸಸ್ಫುಲ್ ಸಿನಿಮಾ ಕೊಡಿ, ನೆಕ್ಸ್ಟ್ ಏನು ಮಾಡ್ತೀರಿ, ಒಂದು ಸೆಲೆಬ್ರೇಟ್ ಮಾಡ್ಬೋದು, ಇನ್ನೊಂದು ಸಿನಿಮಾ ಮಾಡ್ಬೋದು. ಫೇಲ್ಯೂರ್ ಕೊಡಿ, ಇನ್ನೊಂದು ಸಿನಿಮಾ ಮಾಡ್ಬೋದು. ಮಿಸ್ಸಿಂಗ್ ಏನು ಹೇಳಿ, ಸೆಲೆಬ್ರೇಷನ್ ಮಾತ್ರ. ಇನ್ಫ್ಯಾಕ್ಟ್ ಫೇಲ್ ಆದಾಗ ಆ ಸೆಲೆಬ್ರೇಷನ್ ಟೈಮ್ನ ಇನ್ವೆಸ್ಟ್ ಮಾಡಿಬಿಡ್ತೀವಿ ನಾವು ಇನ್ನೊಂದು ಕತೆ ಮಾಡೋಕ್ಕೆ. ಸೊ ಐ ಥಿಂಕ್ ಆನ್ ಬೋತ್ ಒಕೇಶನ್ಸ್ ವಿ ಡೂ ಅ ಫಿಲ್ಮ್. ಸೊ ಈಗ ಸಾನ್ವಿಯವರು ಗಾಯಕ ಮಾರ್ಕ್ ಮ್ಯಾಕ್ಸ್ ಹಾಯ್ ಸರ್ ಗುಡ್ ಸರ್. ಮ್ಯಾಕ್ಸ್ ಹಾಗೆಯೇ ಮಾರ್ಕ್ ಸಿನಿಮಾದ ರಿಲೀಸ್ ಡೇಟ್ ಡಿಸೆಂಬರ್ 25ಕ್ಕೂ ನಂಟೆ ಇರುವಂಥ ಏನಿಲ್ಲ ಸರ್. ಇವಾಗ ನಾವು ಸ್ಟಾರ್ಟ್ ಮಾಡಿದ ಲೇಟು, ಜುಲೈ ತನಕ ನಮಗೆ ಐಡಿಯಾ ಇರಲಿಲ್ಲ. ಇದು ಅಂದರೆ ಒಂದು ಏಪ್ರಿಲ್ ತನಕ ಐಡಿಯಾ ಇರಲಿಲ್ಲ. ಏಪ್ರಿಲ್ ಮೇಲೆ ಡಿಸೈಡ್ ಮಾಡಿದ್ಮೇಲೆ ಜುಲೈ ಅಟ್ಲೀಸ್ಟ್ ಮ್ಯಾಕ್ಸ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಜೂನಲ್ಲಿ ಸ್ಟಾರ್ಟ್ ಮಾಡಿ 2003, 2004 ರಿಲೀಸ್ ಆಯ್ತು. ಅದು ತಪ್ಪಿ ಏನೇನೋ ಅಡಚಣೆಗಳಾಗಿ ಅದು ಹಾಗೆ ಪ್ಲ್ಯಾನ್ ಮಾಡಿದ್ದೆ ನಾವು. ಸೊ ಅಲ್ಲಿ ಪ್ಲ್ಯಾನಿಂಗ್ ಫೇಲ್ ಆಗಿತ್ತು, ಆದರೆ ಬರೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಸೊ ದಿಸ್ ಟೈಮ್ ಐ ಫೆಲ್ಟ್ ಐ ಕ್ಯಾನ್ ಕಮ್. ಆ್ಯಂಡ್ ಡಿಸೆಂಬರ್ ಬಿಟ್ಟರೆ ಜಾನ್ ಇಸ್, ಐ ಡೋಂಟ್ ಫೈಂಡ್ ಜಾನ್ ಆಸ್ ಅ ವೆರಿ ಗುಡ್ ಟೈಮ್. ಬಿಕಾಸ್ ಅಲ್ಲಿ ತಮಿಳ್ ತೆಲುಗು ಎಲ್ಲ ತುಂಬ ಬೊಂಬಾರ್ಡಿಂಗ್ ಇರುತ್ತೆ. ಆ್ಯಂಡ್ ಫೆಬ್ ಆ್ಯಂಡ್ ಮಾರ್ಚಲ್ಲಿ ಟೋಟಲಿ ಎಕ್ಸಾಮ್ಸ್ ಪ್ಯಾಕೇಜಸ್, ಅದು ತಕ್ಷಣ ಬರ್ತಾರೆ ನಮ್ಮವ್ರು IPL ಅವರು. ಮತ್ತು ಜೂನ್ ಜುಲೈ ಹೊರಟೋಗ್ತೀವಿ ನಾವು. ಸೊ ಐ ಗೆಸ್ ಡಿಸೆಂಬರ್ ಇಸ್ ಅ ವೆರಿ ಗುಡ್ ಟೈಮ್. 25th ಪರ್ಟಿಕ್ಯುಲರ್ ಡೇಟ್ ಇಟ್ ಫೆಲ್ ಆನ್ ಅ ಥರ್ಸ್ಡೇ ಸರ್. ಈಗ 25th ಸಪೋಸ್ ಈಗ ಟ್ಯೂಸ್ಡೇ ಬಿದ್ದಿತ್ತು ಅಂದ್ಕೊಂಡು ಹೆಂಗೆ ರಿಲೀಸ್ ಮಾಡಲಿ ನಾನು? ಥರ್ಸ್ಡೇಗೆ ಬರಬೇಕು, ಮ್ಯಾಕ್ಸಿಮಮ್ ಥರ್ಸ್ಡೇ ಬರ್ತೀವಿ. ಕರೆಕ್ಟಾ? ಬಿಕಾಸ್ ಲಕ್ಕಿಲಿ 25th ವಾಸ್ ಥರ್ಸ್ಡೇ. ಲಕ್ಕಿಲಿ ಲಾಸ್ಟ್ ಟೈಮ್ 25th ವಾಸ್ ಐ ಥಿಂಕ್ ಫ್ರೈಡೇ, ಇಫ್ ಐ ಆಮ್ ನಾಟ್ ರಾಂಗ್, ರೈಟ್? ಲಾಸ್ಟ್ ಟೈಮ್ ವೆಡ್ನೆಸ್ಡೇ, ಅದೇ ಅವತ್ತೇ ಬಂದ್ವಾ ನಾವು, ಸಮಥಿಂಗ್ ಲೈಕ್ ದಟ್. ಯಾರು ಸೊ ಎರಡು ಸಿನಿಮಾ ಒಟ್ಟಿಗೆ ಬಂತಲ್ಲ, ಸೊ ಹಾಗಾಗಿ ಅಂದರೆ ಒಂದೇ ಡೇಟ್ಗೆ ಐ ಥಿಂಕ್ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಸರ್. ಅವರು 2.5 ವರ್ಷ ಓದಾಡಿದ್ದಾರೆ ಸಿನಿಮಾಗೆ, ಕಾರಣಾಂತರಗಳಿಂದ ಡಿಲೇ ಆಗಿದೆ ಸಿನಿಮಾ. ಅವರು 25 ಬರೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಬಿಕಾಸ್ ಅಷ್ಟು ಥಿಯೇಟ್ರ್ಗಳಿದೆ ಕರ್ನಾಟಕದಲ್ಲಿ. ನೀವು ಇವತ್ತು ರೋಡಲ್ಲಿ ಹಿಂಗೆ ಓಡಾಡ್ತಾ ಇದ್ರೆ ಯಾವುದೇ ಊರುಗಳಿಗೆ ಹೋಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಕನ್ನಡ ಸಿನಿಮಾನೇ ಓಡ್ತಾ ಇದೆ ಅಂದರೆ ಗುಡ್ ಅಲ್ಲ ಸರ್? ಏನು ಒಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಹೀರೋಗಳಲ್ಲಿ, ಅಷ್ಟು ದೊಡ್ಡ ಸಿನಿಮಾ, ಈ ಕಡೆ ನಮ್ಮ ಸಿನಿಮಾ ಐ ಗೆಸ್. ಆ್ಯಂಡ್ ಆ ಟೈಮಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ, ಹಾಲಿಡೇಸ್ ಇದೆ. ಈಗ ನೀವೇ ತೊಗೊಳ್ಳಿ, ಇವಾಗ ಮನೇಲಿರಲಿ OTT ಏನೋ ಒಂದಿರಲಿ, ಇವಾಗ 2 ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದರೆ ಐ ಆಮ್ ಶ್ಯೂರ್ ಯು ಹ್ಯಾವ್ ಟೈಮ್ ಟು ವಾಚ್ ಬೋತ್ ದ ಫಿಲ್ಮ್ಸ್. ಯು ವಿಲ್ ವಾಚ್, ರೈಟ್? ಹಾಗೆ ಮನೇಲಿರ್ಬೇಕಾದ್ರೆ ಟೈಮ್ ಇದ್ದಾಗ ಒಂದು ಸೀರೀಸ್ ಹಾಕ್ಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 7-8 ಎಪಿಸೋಡ್ಸ್ ಒಟ್ಟೊಟ್ಟಿಗೆ ನೋಡಲ್ವ ನೀವು? ನಾನು ನೋಡಿದ್ದೀನಿ ಟೈಮ್ ಇದ್ದಾಗ. ಸೊ ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ ಈಸ್ ಅಬೌಟ್ ಹೌ ಗುಡ್ ದ ಇನ್ವಿಟೇಷನ್ ಇಸ್. ಒಳಗಡೆ ಬರ್ತಾ ಇರೋ, ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು, ಕೆಲವು ದಿನಗಳಲ್ಲಿ 7-6 ಸಿನಿಮಾ ರಿಲೀಸ್ ಆಗಿದೆ, ಯಾವುದೂ ಓಡೇ ಇಲ್ಲ, ಯಾವುದೂ ನೋಡೇ ಇಲ್ಲ. ಯಾವುದೋ ಒಂದಕ್ಕೆ ಒಳ್ಳೇದಾಯಿತು, ಇನ್ನು 5ಕ್ಕೆ ಕೆಟ್ಟದಾಯಿತು ಅಂತ ಹೇಳೋಕ್ಕಾಗಲ್ಲ. ಕೆಲವು ಆಗುತ್ತೆ, ಆ ಥರನೂ ಆಗ್ತದೆ, ಫ್ರೀ ಇದ್ದರೂ ಆಗುತ್ತೆ. ಇದರಲ್ಲಿ ನನಗೊಂದು ನಂಬಿಕೆ ಏನಂದರೆ, ಆ ಟ್ರೈಲರ್ ನೋಡಿದೆ, ಕಾಂಟೆಂಟ್ ಚೆನ್ನಾಗಿದೆ ಅನಿಸ್ತಾ ಇದೆ ಅವ್ರದ್ದು. 2 ಚೆನ್ನಾಗಿ ನೋಡಿದಲ್ಲಿ ಒಳ್ಳೆ ಸಂಭ್ರಮ ಅಲ್ಲ ಸರ್? ಇದು ಪೈಡ್ ಪ್ರೀಮಿಯರ್ ಶೋ ಯಾಕೆ ಮಾಡ್ತಾ ಇಲ್ಲ ನೀವು? ಅಂದರೆ ಟ್ರೆಂಡಿಂಗ್ ಇದೆ, ಎಲ್ಲ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಒಂದು ದಿವಸ ಮುಂಚೆನೇ ನೈಟ್ ಶೋ ತೋರಿಸ್ತಾರೆ. ಸೊ ನೀವು ಯಾಕೆ ಮಾಡ್ತಾ ಇಲ್ಲ? ಯೋಚನೆ ಮಾಡಿ ಹೇಳ್ತೀನಿ. ಇದುವರೆಗೂ ಪೇಯ್ಡ್ ಪ್ರೀಮಿಯರ್ ಅಂತ ನನಗೆ ಯೋಚನೆ ಬಂದಿರಲಿಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ಸರ್. ನನಗೆ ರಿಲೀಸ್ ದಿನ ಕರೆಕ್ಟಾಗಿ ರಿಲೀಸ್ ಆದರೆ ಸಾಕು. ಇನ್ನು ಪೇಯ್ಡ್ ಪ್ರೀಮಿಯರ್ ಅಂತ ಏನಿದೆ, ಅವ್ರು ಅಷ್ಟು ಜನಕ್ಕೂ ಫ್ರೀಯಾಗಿ ನಾವೇ ತೋರಿಸಿರ್ತೀವಿ ಮನೆಯಲ್ಲಿ, ಪೇಮೆಂಟ್ ಬೇಕಾಗಿಲ್ಲ ಅನ್ನಿಸ್ತು. ಸೊ ಇನ್ನು ಓಪನಿಂಗ್ ಡೇಯಲ್ಲಿ ಸಂಭ್ರಮ ಅದು ಬೇಕಾಗುತ್ತೆ. ಈಗ ಪೇಯ್ಡ್ ಪ್ರೀಮಿಯರ್ ನೀವೇನು ಹೇಳ್ತೀರಿ ಸರ್? ಇಟ್ ಈಸ್ ನಾಟ್ ಅ ಬ್ಯಾಡ್ ಹ್ಯಾಬಿಟ್ ಸರ್, ಬಟ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಡೆವಲಪ್ಡ್ ಆರ್ ಕಲ್ಟಿವೇಟೆಡ್. ನನಗೆ ನಾಳೆ ಬೆಳಿಗ್ಗೆ ತಾಳಿ ಕಟ್ಟಿ ನನಗೆ ಆ ಮುಹೂರ್ತ ಭಾಳ ಇಂಪಾರ್ಟೆಂಟ್. 6 ಗಂಟೆಗೆ ನನ್ನ ಫ್ಯಾನ್ ಶೋ ಅಂತ ಫಸ್ಟ್ ಏನು ನಡೆಯುತ್ತೆ ಎಷ್ಟೋ ಕಡೆ, ಅದೇ ನನಗೆ ಇಂಪಾರ್ಟೆಂಟ್. ಫಸ್ಟ್ ಅಲ್ಲಿಗೆ ಹೋಗೋಣ.
ಆಮೇಲೆ ಬರೋದು ದುಡ್ಡು. ಫಸ್ಟಿಗೆ ದುಡ್ಡಿಗೆ ಕೈ ಹಾಕ್ಬಿಟ್ರೆ ಎಲ್ಲ ಕಳ್ಕೊಂಬಿಡ್ತೀನಿ. ಸುದೀಪ್ ಸರ್